ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಪ್ರಣಾಮಗಳು. ಶ್ರೀ ಸಿದ್ಧಾಂತ ಶಿಖಾಮಣಿ ಪರಿಚ್ಛೇದ 5ರಲ್ಲಿ ನಿನ್ನೆ ತನಕ ವೀರ ಅಂದ್ರೇನು, ವೀರಶೈವ ಅಂದ್ರೇನು ಅನ್ನೋ ಅರ್ಥವನ್ನು ಹೇಳ್ತಾ, ಅದರ ಮುಂದಿನ ಭಾಗ ವೀರಶೈವ ಮತ್ತು ವೀರ ಮಾಹೇಶ್ವರ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ವಿದ್ಯಾಯಾಂ ರಮತೆ ಯಸ್ಮಾತ್ ಮಾಯಾಂ ಹೇಯಾಂ ಶ್ವವದ್ರಹೇತ್ ಅನೇನೈವ ನಿರುಕ್ತೇನ ವೀರಮಾಹೇಶ್ವರ ಸ್ಮೃತಃ. ಏನಿಂಗಂದ್ರೆ ವೀರಶೈವ ಮತ್ತು ವೀರಮಾಹೇಶ್ವರ ಎಂಬ 2 ಪದಗಳಲ್ಲಿ ವೀರಮಾಹೇಶ್ವರನೊಳಗೂ ವೀರ ಅನ್ನೋ ಶಬ್ದ ಅದ, ವೀರಶೈವ ಅನ್ನೋದ್ರಾಗೂ ವೀರ ಅನ್ನೋ ಶಬ್ದ ಅದ, ಸಾಮಾನ್ಯವಾದ ಶಬ್ದ ಇದೆ. ಅದು ಅವೆರಡರಲ್ಲಿಯ ಅಗಲದ ಸಾಮೀಪ್ಯವನ್ನ ತೋರಿಸುತ್ತದೆ. ಇವರಿರುವರು ಸಿದ್ಧರೇ, ಶುದ್ಧರೇ ಸಿದ್ಧರೇ ಇಬ್ರು. ವೀರ ಅಂತಂದ್ರೆ ಪಾರಮಾರ್ಥಿಕ ರಂಗದಲ್ಲಿ ಸಾಧಕನು ಸದ್ಭಕ್ತಿ ಮತ್ತು ದೃಢ ವೈರಾಗ್ಯ ಉಳ್ಳವನೇ ವೀರ. ಅದಕ್ಕೆ ಇಲ್ಲಿ ಆ ವೀರ ಅನ್ನೋ ಶಬ್ದದ ಬಗ್ಗೆ ಹೇಳ್ತಾ ಇದ್ದಾರೆ. ಆದರೆ ಆಚರಣೆಯಲ್ಲಿ ಕಿಂಚಿತ್ ಭಿನ್ನತೆ ಕಂಡು ಬರುತ್ತದೆ. ವೀರಶೈವ ಮತ್ತು ವೀರ ಮಾಹೇಶ್ವರದೊಳಗ ಇಬ್ರು ಸಿದ್ಧ ಪುರುಷರೇ ಅದರ, ಪೂಜ್ಯರೇ ಅದರ. ಆದ್ರೆ ಅವರೊಳಗೆ ವ್ಯತ್ಯಾಸ ಏನದ, ಸ್ವಲ್ಪ ವ್ಯತ್ಯಾಸ ಅದ. ಏನಂತಂದ್ರೆ ಈ ಭಿನ್ನತೆಯನ್ನು ಮಹೇಶ್ವರ ಎಂಬ ಪದದಲ್ಲಿ ಕಂಡುಕೊಳ್ಳಬಹುದು. ಮಹೇಶ್ವರ ಎಂಬ ಪದದಲ್ಲಿಯ ಮಾ ಎಂಬುದು ಮಾಯಾದರ್ಶಕವಾಗಿದೆ. ಹೇ ಅನ್ನೋದು ಹೇಯ ಸೂಚಕ. ಮಾಯಾವನ್ನ ಹೇಯ ಅಂತ ಯಾರು ತಿಳ್ಕೊತಾರ ಅವರು ಮಹೇಶ್ವರರು. ಅಜ್ಞಾನವನ್ನ ಮಾಯ ಅಂದ್ರೆ ಅಜ್ಞಾನ. ಮಹೇಶ್ವರ ಅನ್ನೋ ಶಬ್ದದ ಅರ್ಥ ಎಷ್ಟು ಚಂದ ಬಿಡಿಸ್ಯಾರ ನೋಡ್ರಿ. ಮಾ ಅಂದ್ರೆ ಮಾಯಾ, ಹೇ ಅಂದ್ರೆ ಹೇಯ. ಈ ಮಾಯಾವನ್ನ ಹೇಯ ಅಂತ ಯಾರು ತಿಳ್ಕೊತಾರ ಅವರು ಮಹೇಶ್ವರರು. ಶ್ವ ಅಂತಂದ್ರೆ ಇದು ಹೇಯಕ್ಕೆ ವಿಶೇಷಣ. ಶ್ವ ಅಂದ್ರೆ ಶ್ವಾನ ಸೂಚಕವಾಯಿಯು. ರ ಅಂತಂದ್ರೆ ರಹೇತ್, ನಿವಾರಿಸಬೇಕು ಅಂತ. ಇದರ ಅರ್ಥ ಶಿವಜೀವೈಕ್ಯ ಮಹಾವಿದ್ಯೆಯಲ್ಲಿ ರಮಣನಾದ ವೀರ ಪುರುಷನು ಮಾಯೆಯ ವಿಕಾರವಾದ ಈ ಜಗತ್ತನ್ನ ಶ್ವಾನದಂತೆ ಅಪವಿತ್ರವೆಂದು ಹೇಯವೆಂದು ತಿಳಿದು ಅದರ ಸಂಗದಿಂದ ನಿರ್ಮುಕ್ತನಾಗುವನು. ಮಾಯಾ ಜಗದ ಜಂಜಡವನ್ನು ದೂರೀಕರಿಸುವುದು ಅವನೇ ವೀರ ಮಾಹೇಶ್ವರ. ಮೇಲಿನ 2 ಮಂತ್ರಗಳಲ್ಲಿ ವಿವರಿಸಲಾದ ವೀರ ಎಂಬ ಪದವು ಉದಾತ್ತ ಅರ್ಥವನ್ನು ಪಡೆದಿದೆ. ಅದರಲ್ಲಿ ಸೂರ್ಯಪ್ರಭೆಯ ತೇಜಸ್ಸು ಇದೆ, ಜೀವಿಗಳನ್ನ ಶಿವನನ್ನಾಗಿಸುವ ಓಜಸ್ಸು ಇದೆ. ಅದು ವ್ಯಾವಹಾರಿಕ ರಂಗದಲ್ಲೂ ತನ್ನದೇ ಆದ ವೈಶಿಷ್ಟ್ಯವನ್ನು ಪಡೆದಿದೆ. ಈ ವೀರ ಶಬ್ದದ ದರ್ಶಿತ್ವ ವಿದ್ಯೆಯು ನಿತ್ಯವಾದುದು, ಸತ್ಯವಾದುದು. ಇದು ವೇದಾಂತ ತತ್ವಮಸಿ ಮಹಾವಾಕ್ಯೋತ್ಪನ್ನ ಪರಮಾತ್ಮಕ ಪ್ರಜ್ಞೆ. ವೀರ ಅಂತಂದ್ರೆ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಶಿವೋಹಂ ಏನದಲ್ಲ, ಅದೇ ವೀರ. ಅಖಂಡ ಶಾಂತಿದಾಯಕ ಶಕ್ತಿ. ಇದರ ಕೊರತೆಯಿಂದಲೇ ಜಗತ್ತಿನ ತುಂಬಾ ಅಶಾಂತಿ ಹಬ್ಬಿದೆ. ಜಗತ್ತಿನಾಗ ಅಶಾಂತಿ ಯಾಕಾಗ್ತದ ಅಂತಂದ್ರೆ ಈ ಒಂದು ಅಖಂಡ ತತ್ವದ ಬಗ್ಗೆ ಪರಿಜ್ಞಾನ ಇಲ್ಲದಕ್ಕ ಎಲ್ಲರೂ ಏನಾಗ್ಯಾರ, ಭೇದ ಭಾವ ಆಗಿ ನಾನೇ ಬೇರೆ ನೀನೇ ಬೇರೆ, ನನ್ನ ದೇಶ ಬೇರೆ ನಿನ್ನ ದೇಶ ಬೇರೆ ಅಂತ ಹೇಳಿ ಭೇದ ಭಾವದ ಕಾರಣ ಏನಾಗ್ಯದ, ಎಲ್ಲಾ ಕಡೆ ಅಶಾಂತಿ ಹಬ್ಬಿಬಿಟ್ಟದ. ಭೀತಿ ಬೆದರಿಕೆ ಹೃದಯಗಳಲ್ಲಿ ಮನೆ ಮಾಡಿಕೊಂಡಿದೆ. ದುಃಖ ದುಮ್ಮಾನಗಳಿಂದ ಬಾಳು ಬೆರೆತುಕೊಂಡಿದೆ. ಜೀವನದ ಬರೇ ದುಃಖ ದುಮ್ಮಾನಗಳು. ಇವೆಲ್ಲವುಗಳ ನಿವಾರಣೆಗೆ ವೀರ ಶಬ್ದದರ್ಶಿತ ಪರಾವಿದ್ಯೆಯ ಮದ್ದು
ಎಲ್ಲಿ ತನಕ ನಾನು ಅದೇ ಹೇಳ್ತೀನಲ್ಲ, ಇಡೀ ವಿಶ್ವದ 800 ದೇಶಗಳ ಎಷ್ಟು ಕೋಟಿ ಜನ ಅರಲ್ಲ, 800 ಕೋಟಿಯನ್ನು ಜನ ಅದರ, ಅವರೆಲ್ಲರೂ ಈ ಒಂದು ಶುದ್ಧ ಬ್ರಹ್ಮ ಪೀಠಕ್ಕೆ ಹೆಂಗ ಅಹಂ ಬ್ರಹ್ಮಾಸ್ಮಿ ಶಿವೋಹಂ ಅನ್ನ ಸಾಧನೆ ಮಾಡ್ತೀವಲ್ಲ, ಎಲ್ಲರೂ ಇಂಥದ್ದೊಂದು ಸಾಧನೆ ಮಾಡಿದಾಗ ಮಾತ್ರ ಜಗತ್ತಿನಾಗ ಶಾಂತಿ ಉಂಟಾಗ್ತದ ಹೊರತು ಅದು ಅಹಂ ಬ್ರಹ್ಮಾಸ್ಮಿ ಅನ್ನಂತ ಅಖಂಡ ತತ್ವವನ್ನ ಎಲ್ಲಿ ತನಕ ಪಾಲಿಸಂಗಿಲ್ಲ ಅಲ್ಲಿ ತನಕ ಇದು ದುಃಖ, ಅಶಾಂತಿ, ಭಯ, ಭೀತಿ ಇದ್ದದ್ದೇ. ಜೀವೋ ಬ್ರಹ್ಮಾಭಿನ್ನ ಚೇತನತ್ವಾತ್ ಯತ್ರ ಯತ್ರ ಚೇತನತ್ವಂ ತತ್ರ ತತ್ರ ಬ್ರಹ್ಮ ಅಭೇದ ಯಥಾ ಬ್ರಹ್ಮಣಿ ಅಂತಂದ್ರೆ ಎಲ್ಲಿ ಎಲ್ಲಿ ಚೇತನತ್ವವಿದೆ ಅದೆಲ್ಲ ಬ್ರಹ್ಮಕ್ಕೆ ಅಭಿನ್ನವಾಗಿದೆ. ಬ್ರಹ್ಮದರ್ಶಿಗಳೇ ಇದಕ್ಕೆ ಉದಾಹರಣೆ. ಜೀವನಲ್ಲಿ ಚೇತನತ್ವವಿದೆ, ಆದುದರಿಂದ ಜೀವನು ಬ್ರಹ್ಮಕ್ಕೆ ಅಭಿನ್ನನು. ಈ ಸತ್ಯವನ್ನು ಅರಿತ ವೀರಶೈವ ಹಾಗೂ ವೀರ ಮಹೇಶ್ವರರು ಅವಿದ್ಯಾ ನಿರ್ಮಿತ ಜೀವಭಾವವನ್ನು ತ್ಯಜಿಸಿ ನಿತ್ಯ ಶಿವಾಭಿನ್ನತೆ ಪಡೆದಿರುತ್ತಾರೆ. ಭವವನ್ನ ಮೀರಿ ಬ್ರಹ್ಮದಲ್ಲಿ ಸಮರಸರಾಗಿದ್ದಾರೆ. ಆದ್ದರಿಂದ ಇವರಿಬ್ಬರೂ ಒಂದರು. ಯಾರು? ವೀರ ಮಹೇಶ್ವರರು ಮತ್ತು ವೀರಶೈವರು ಇಬ್ರು ಪೂಜ್ಯರೇ. ವೇದಾಂತ ಜನ್ಯಂ ಯತ್ ಜ್ಞಾನಂ ವಿದ್ಯೇತಿ ಪರಿಕೀರ್ತ್ಯತೆ ವಿದ್ಯಾಯಾಂ ರಮತೆ ತಸ್ಯಾಂ ವೀರ ಇತ್ಯಭಿಧೀಯತೆ ಅಂತಂದ್ರೆ ದ್ರಾವಯತಿ ಸರ್ವ ಅನರ್ಥಕರ ಸಂಸಾರಂ ಸರ್ವಾನರ್ಥಕರ ಸಂಸಾರಂ ವಿನಾಶಾಯತಿ ಸಂಸಾರ ಕಾರಣ ಭೂತಂ ವಿದ್ಯಾಂ ಚ ಶಿಥಿಲ ಯತಿ ಬ್ರಹ್ಮ ಚ ಗಮಯತಿ ಇತಿ ಉಪನಿಷತ್. ಏನಿದ್ರ ಅರ್ಥ ಅಂದ್ರೆ ಯಾವುದು ಸಮಸ್ತ ಅನರ್ಥಗಳನ್ನ ಉಂಟು ಮಾಡುವ ಸಂಸಾರವನ್ನು ನಾಶಪಡಿಸುವುದೋ, ಈ ಸಂಸಾರ ಅಜ್ಞಾನ ಏನದಲ್ಲ ಇದೇ ಎಲ್ಲ ಅನರ್ಥಗಳನ್ನು ಉಂಟು ಮಾಡ್ತದೆ. ಇದನ್ನು ನಾಶಪಡಿಸುವಂತ ವಸ್ತು ಯಾವುದು? ಬ್ರಹ್ಮಜ್ಞಾನ. ಸಂಸಾರಕ್ಕೆ ಕಾರಣೀಭೂತವಾದ ಅವಿದ್ಯೆಯನ್ನ ಯಾವುದು ಶಿಥಿಲಗೊಳಿಸುವುದೋ ಮತ್ತು ಬ್ರಹ್ಮವನ್ನ ಪ್ರಾಪ್ತಿಗೊಳಿಸುವುದೋ ಅದಕ್ಕೆ ಏನಂತಾರಪ್ಪ ಅಂದ್ರೆ ಉಪನಿಷತ್ತು ಅಂತಾರೆ. ಉಪನಿಷತ್ ಅಂದ್ರೆ ಏನು ಅಂತಂದ್ರೆ ಈ ರೀತಿ ಅರ್ಥ ಹೇಳಿದೆ. ವಾಟ್ ಈಸ್ ಉಪನಿಷತ್? ಉಪನಿಷತ್ ಏನೇನ್ ಮಾಡ್ತದ್ರಿ? ಸರ್ವ ಅನರ್ಥಗಳನ್ನುಂಟು ಮಾಡುವ ಸಂಸಾರವನ್ನು ನಾಶ ಮಾಡ್ತದೆ, ಮತ್ತೆ ಸಂಸಾರಕ್ಕೆ ಕಾರಣೀಭೂತವಾದ ಅವಿದ್ಯೆಯನ್ನ ಶಿಥಿಲಗೊಳಿಸ್ತದೆ, ಮತ್ತೆ ಬ್ರಹ್ಮವನ್ನ ಪ್ರಾಪ್ತಿ ಮಾಡಿಕೊಡ್ತದೆ. ಅದಕ್ಕೆ ಇದನ್ನ ಉಪನಿಷತ್ತು ಅಂತಾರೆ. ಅದೇ ಬ್ರಹ್ಮವಿದ್ಯಾ ಮತ್ತು ವೇದಾಂತ. ಇದನ್ನೇ ವೇದಾಂತ ಅಂತಾರೆ, ಇದಕ್ಕೆ ಬ್ರಹ್ಮವಿದ್ಯಾ ಅಂತಾರೆ. ಉಪನಿಷತ್ತಿಗೆ ಉಪನಿಷದ್ ರೂಪ ವೇದಾಂತ ವಾಕ್ಯಗಳಿಂದ ಉತ್ಪನ್ನವಾದ ಬ್ರಹ್ಮವಿದ್ಯೆಯಲ್ಲಿ ರಮಿಸುವಾತನು ವೀರನೆಂದು ಹೇಳಲಾಗುತ್ತದೆ. ಯಾರು ಈ ಉಪನಿಷತ್ ರೂಪ ವೇದಾಂತ ವಾಕ್ಯಗಳಿಂದ ಅಂತಂದ್ರೆ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅವೇನೇನವೋ ಲಯಾಮಾತ್ಮ ಬ್ರಹ್ಮ, ಆ ವೇದಾಂತ ವಾಕ್ಯಗಳಿಂದ ಏನ್ ಮಾಡ್ತಾನೆ? ಉತ್ಪನ್ನವಾದ ಬ್ರಹ್ಮವಿದ್ಯೆಯಲ್ಲಿ ಯಾರು ರಮಿಸುತ್ತಾರೆ ಅವರು ವೀರರೆಂದು ಹೇಳಲಾಗುತ್ತದೆ. ವೇದಾಂತ ಪ್ರಸಿದ್ಧವಾದ ವೀರ ಶಬ್ದದ ಉತ್ಪತ್ತಿಯನ್ನ ಅರ್ಥವತ್ತಾಗಿ ನಿರೂಪಿಸಿ ವೀರಶೈವ ವೀರ ಮಹೇಶ್ವರ ಎಂಬ ವಿಷಯವನ್ನು ಪ್ರತಿಪಾದಿಸಿದ್ದಾರೆ. ವೀರಶೈವ ವೀರ ಮಹೇಶ್ವರ ಅನ್ನೋದನ್ನ ಈಗ ಬೇರ್ಪಡಿಸಿ ಹೇಳ್ತಾರೆ. ಈ ಮಂತ್ರದಲ್ಲಿ ಯಾವುದರಾಗ? ಇನ್ನೊಂದು 19ನೇ ಮಂತ್ರ, ಶೈವೈರ್ಮಾಹೇಶ್ವರೈಶ್ಚೈವ ಕಾರ್ಯಂ ಅಂತರ್ಬಹಿ ಕ್ರಮಾತ್ ಶಿವೋ ಮಹೇಶ್ವರಶ್ಚೇತಿ ನಾತ್ಯಂತಮಿಹ ವಿದ್ಯತೆ. ಅಂದ್ರೆ ಈ ಮಂತ್ರದಲ್ಲಿ ವೀರಶೈವ ಮತ್ತು ವೀರ ಮಹೇಶ್ವರ
ಇವುಗಳಲ್ಲಿರುವ ಸೂಕ್ಷ್ಮ ಭೇದವನ್ನು ಎತ್ತಿ ತೋರಿಸಲಾಗುತ್ತಿದೆ. ಏನಂದ್ರ ವೀರಶೈವನು ವಿಶೇಷವಾಗಿ ತನ್ನ ಅಂತರಂಗದತ್ತ ಹೊರಳಿ ಅಲ್ಲಿಯ ದ್ವಾದಶ ದಳದ ಹೃದಯ ಕಮಲದಲ್ಲಿ ನಿರಂತರವಾಗಿ ಶೋಭಿಸುತ್ತಿರುವ ಮಹಾಲಿಂಗವನ್ನು ಕಾಣುತ್ತಾನೆ. ಅಂತರ್ಮುಖಿಯಾಗಿ ಅವನೇನ್ ಮಾಡ್ತಾನ, ತನ್ನ ಅಂತಃಕರಣದೊಳಗೆ ಆ ಮಹಾಲಿಂಗವನ್ನು ಕಾಣ್ತಾನೆ. ಆ ಮಹಾಲಿಂಗವು ಸಂವಿದ್ ಸ್ವರೂಪವೆನಿಸಿದ್ದು ಚಿಲ್ಲಿಂಗವಾಗಿದೆ. ಆ ಮಹಾಲಿಂಗಕ್ಕೆ ಆತನು ತನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾನೆ. ಕೊನೆಯಲ್ಲಿ ಆ ಲಿಂಗದೊಂದಿಗೆ ಒಂದಾಗುತ್ತಾನೆ. ಹೀಗಿದ್ದರೂ ತಿಲದ ಮರೆಯ ತೈಲದಂತೆ ಆತನಲ್ಲಿ ಸೂಕ್ಷ್ಮವಾದ ಕ್ರಿಯೆ ಇದೆ. ಅವನು ಕ್ರಿಯಾಶೀಲ ಅದನ, ಕ್ರಿಯಾ ಪೂರ್ತಿ ಬಿಡವಲ್ಲ. ಬಸವೇಶ್ವರರ ಪ್ರಸಾದ ಕುಂಡದಲ್ಲಿ ಯಾರೂ ಅರಿಯದಂತಿದ್ದ ಮರುಳ ಶಂಕರ ದೇವರೇ ಅಂತ ಒಬ್ಬ ಅನುಭಾವಿಗಳು. ಇಂಥ ಮಹಾತ್ಮರನ್ನು ಗುರುತಿಸುವುದಕ್ಕೆ ದಿವ್ಯ ಚಕ್ಷು ಬೇಕು. ಇದ್ಯಾರು? ವೀರ ಶೈವ ಆಯ್ತು. ಈಗ ವೀರ ಮಾಹೇಶ್ವರ ಏನ್ ಮಾಡ್ತಾನ? ವೀರ ಮಾಹೇಶ್ವರನು ವೀರಶೈವನಂತೆ ಶಿವಜೀವೈಕ್ಯದ ಪರಾವಿದ್ಯೆಯಲ್ಲಿ ಆನಂದಿಸುತ್ತಿದ್ದರೂ ಅವನೇನ್ ಮಾಡ್ತಾನ? ಹೃದಯ ಕಮಲಸ್ಥ ಚಿಲ್ಲಿಂಗವನ್ನು ಅರ್ಪಿಸುತ್ತಿದ್ದರೂ ವೀರಶೈವನಿಗಿಂತ ಒಂದಡಿ ಮುಂದೆ ಇಡುತ್ತಾನೆ. ತನ್ನಷ್ಟಕ್ಕೆ ತಾನು ಸಂತುಷ್ಟನಾಗಿರದೆ ತನಗೆ ಅನುಭೂತವಾದ ಪರಮಾನಂದವನ್ನ ಜಗತ್ತಿಗೆಲ್ಲ ಬೀರುತ್ತಾನೆ. ಆ ಆನಂದವನ್ನು ಪಡೆಯಬೇಕಾದ ಮಾರ್ಗವನ್ನು ಆಚರಿಸಿ ತೋರಿಸುತ್ತಾನೆ. ಅವನು ಸದಾಚಾರಿಯಾಗಿದ್ದು ನಿಷ್ಕಾಮ ಕರ್ಮಿಯೂ ಶ್ರೇಷ್ಠ ಕರ್ಮ ಯೋಗಿಯೂ ಆಗಿ ಜಗದ ತುಂಬ ಸಂಚರಿಸುತ್ತಾನೆ. ಆತನಲ್ಲಿ ಕರ್ಮ ಜ್ಞಾನಗಳ ಸಮರಸವಿದೆ. ಅಂತವನು ನಿಜ ಜಂಗಮನಾಗಿ ಮೆರೆಯುತ್ತಾನೆ. ಜಗದ ಗುರುವಾಗಿ ಬಾಳುತ್ತಾನೆ. ಆತನ ಬಾಳು ಆದರ್ಶಪ್ರಾಯವಾಗಿದೆ. ಯದ್ಯದಾಚರತಿ ಶ್ರೇಷ್ಠ ತತ್ ದೇವೇತರೋ ಜನಃ ಎಂಬ ಗೀತೋಕ್ತಿಯಂತೆ ಆ ಮಹಾತ್ಮನನ್ನೇ ಜಗವು ಅನುಸರಿಸುತ್ತದೆ. ಅವ ಜಗತ್ತಿಗೆ ಒಬ್ಬ ಆದರ್ಶ ವ್ಯಕ್ತಿಯಾಗಿರ್ತಾನ. ಅವನನ್ನು ನೋಡಿ ಜಗತ್ತು ಅವನನ್ನು ಅನುಸರಿಸ್ತದೆ. ಹಾಗೆ ಆದರ್ಶ ವ್ಯಕ್ತಿ ಇರ್ತಾನೆ. ಇದೇನಾಯ್ತಪ್ಪ ಈಗಂದ್ರೆ ವೀರಶೈವ ಅಂದ್ರೆ ಯಾರು? ವೈಯಕ್ತಿಕ ಮೋಕ್ಷ. ತನ್ನ ಪಾಡಿಗೆ ತಾನು ಮೋಕ್ಷ ಹೊಂದುತ್ತಾನ, ಸುಮ್ಮಿರ್ತಾನ. ತನಗಾದ ಆನಂದ ಜಗತ್ತಿಗೆ ಆಗ್ಲಿ ಅಂತೇಳಿ ಗುರುಪೀಠಕ್ಕೆ ಯಾರು ಏರ್ತಾರ ಅವ್ರಿಗೇನಂತಾರ? ವೀರ ಮಾಹೇಶ್ವರರು ಅಂತಾರ. ಬಟ್ ಅವ ಗುರುಪೀಠಕ್ಕೆ ಒಂದ್ ಕಡೆ ಕುಂದ್ರಂಗಿಲ್ಲ. ಅವನು ತನ್ನ ತತ್ವಜ್ಞಾನವನ್ನು ಎಲ್ಲರಿಗೆ ಸಂಚರಿಸಿ ತಿಳಿಸಿ ಹೇಳಿ ಉದ್ಧಾರ ಮಾಡ್ಕೊತ ಹೋಗ್ತಾನಲ್ಲ, ಅದಕ್ಕೆ ಅವನಿಗೆ ಜಂಗಮನು ಅಂತಾರೆ. ಈಗೇಳಿ ಸಂಚರಿಸೋದು ಬೇಕೇ ಆಗಿಲ್ಲ. ಕುಂತಲ್ಲೇ ಎಲ್ಲರೂ ಕಲಿಯೋರು ಕಲೀಲಕತ್ತಾರ, ಕಲ್ಸೋರು ಕಲಿಸ್ಲಕತ್ತಾರ. ಈಗೇಲಿ ಜಂಗಮ ಇಲ್ಲ, ಚಲನಶೀಲ ಏನಿಲ್ಲ. ಜ್ಞಾನನೇ ಚಲಿಸ್ಲಕತ್ತವ, ಜಂಗಮ ಏನ್ ಚಲಿಸಂಗಿಲ್ಲ. ವೀರ ಮಹೇಶ್ವರ ವೀರಶೈವಕ್ಕೆ ಗೊತ್ತೈತ್ರಿ ಅರ್ಥ? ಏನ್ ಅರ್ಥ ಮಾಡ್ಕೊಂಡ್ರಿ? ವೀರಶೈವ ಅಂತಂದ್ರ ತನಗೆ ಆದ ಆನಂದವನ್ನ ಇತರರಿಗೆ ಹಂಚೋದು ಇಲ್ಲ. ವೀರಶೈವ ತಂದು ತಾನು ಅಂತರ್ಮುಖಿಯಾಗಿ ತನ್ನ ಆನಂದದಾಗ ತಾನಿರ್ತಾನ ಅವನು. ವೀರ ಮಾಹೇಶ್ವರ ಏನದನ? ವೀರಶೈವನು ಆಗಿರ್ತಾನ, ಪ್ಲಸ್ ತನಗಾದ ಆನಂದವನ್ನು ಇನ್ನೊಬ್ಬರಿಗೆ ಹಂಚ್ತಾನ. ವೀರಶೈವ ತನ್ನ ಆನಂದವನ್ನು ತಾನ ವೀರಶೈವ ಹೋಗಿ ಮತ್ತೆ ವೀರ ಮಹೇಶ್ವರ ಆಗ್ತಾನ್ರಿ. ಮೊದಲು ವೀರಶೈವ ಆದವನೇ ಮುಂದೆ ವೀರ ಮಹೇಶ್ವರ ಆಗ್ತಾನ. ವೀರಶೈವ ಕಂಪಲ್ಸರಿ ಆಗಬೇಕು ಇಬ್ರು. ಗುರು ರೂಪದಿಂದ 4 ಮಂದಿ ಹೇಳಿ ನಾವು ವೀರ ಮಹೇಶ್ವರ ಆಗ್ತಾನ.
ತನ್ನ ತಿಟ್ಟ ಅಂತ ತಿಳ್ಕೊಂಡು ತನ್ನ ಪಾಡಿ ತಾನಿದ್ನಂದ್ರೆ ವೀರಶೈವ. ತನಗಾಗಿದ್ದ ಜ್ಞಾನ ಇನ್ನೊಬ್ಬರಿಗೆ ಹಂಚ್ಕೊಂಡಂತಂದ್ರೆ ವೀರಮಹೇಶ್ವರ. ವೀರಮಹೇಶ್ವರ ಅಂದ್ರೆ ಗುರುಸ್ಥಾನದ ಗುರುಸ್ಥಾನ, ಹೌದು. ಆಮೇಲೆ ಅವರು ದೀಕ್ಷೆ ಕೊಡೋರು. ಮತ್ತ ಅವ್ರ ಬಳಿ ಯಾರು ಕಲೀಲಕ್ ಬರ್ತಾರ ಅವ್ರಿಗೆ ದೀಕ್ಷೆ ಕೊಟ್ಟು ಕರ್ಕೊತಾನ. ಮತ್ತೆ ಭಕ್ತ ಅದಾವ್ರಿ ಮಹೇಶ್ವರ ಆದಾಗ ಅವನು ದೀಕ್ಷೆ ಕೊಡ್ಬೋದು ಮತ್ತೆ. ಇವ್ರ ಮುಂದೆ ಏನ್ ಹೇಳ್ತಾರ ನೋಡೋಣ. ದೀಕ್ಷೆ ಕೊಡೋ ಅಧಿಕಾರ ಸ್ವಾಮಿಗಳಿಗೆ ಅಷ್ಟ ಐತೆ. ಈ ವೀರಶೈವರು ಮಹೇಶ್ವರ ಆಗ್ಯದ ಅಂತಾರಲ್ರಿ, ಬೇರೆ ಮಂದಿಗೆ ದೀಕ್ಷಾ ಕೊಡೋ ಅಧಿಕಾರ ಐತೆ ಹಂಗಿಲ್ಲ. ಇಲ್ಲಿ ಏನ್ ಹೇಳ್ತಾರ ಅದನ್ನೇ ಮುಂದೆ ಬರ್ತಾರೆ ನೋಡೋಣ. ಮುಂದೆ ಏನ್ ಹೇಳ್ತಾರ ನೋಡೋಣ. ವೀರಮಹೇಶ್ವರನು ಜ್ಞಾನ ಯಜ್ಞ ಕರ್ತೃ ಹೌದು, ಕರ್ಮಯಜ್ಞ ನಿರ್ವಾಹಕನೂ ಹೌದು. ಇವೆರಡರಿಂದ ಆತನಲ್ಲಿ ಅಖಂಡ ಶಾಂತಿಯೊಂದು ಉದಿಸುತ್ತದೆ. ಆ ಶಾಂತಿಯ ಶರದಿಯಲ್ಲಿ ದಿವ್ಯ ಜ್ಞಾನ ತೇಜೋಕಿರಣಗಳು ಅನೇಕ ಮೂಡಿ ಜೀವಿಗಳ ಕಣಕಣಗಳನ್ನೆಲ್ಲ ಪ್ರವೇಶಿಸಿ ಅಗಾಧ ಶಕ್ತಿಯನ್ನಿತ್ತು ಚೇತರಿಸುತ್ತದೆ. ಈ ಚೇತನದಿಂದಲೇ ಜಗತ್ತು ಶಾಂತಿ ಸಾಗರದತ್ತ ಸಾಗಬಲ್ಲುದು. ಯಥಾ ತಥಾ ನ ವಿದ್ಯಂತೆ ಶೈವಾಃ ಮಾಹೇಶ್ವರ ಅಪಿ ಶಿವಾಶ್ರಿತೇಷು ತೇ ಶೈವ ಜ್ಞಾನಯಜ್ಞರತ. ಮಾಹೇಶ್ವರ ಸಾಮಾಖ್ಯಾತಃ ಕರ್ಮಯಜ್ಞರತ ಭುವಿ ತಸ್ಯಾದಭ್ಯಂತರೇ ಕುರ್ವೈ ಶೈವ ಮಾಹೇಶ್ವರ ಬಹಿ. ಅಂದ್ರೆ ವೀರಶೈವರು ಹಾಗೂ ಮಾಹೇಶ್ವರರು ಜೀವನದ ಅಂತಿಮ ಸಾಧನೆಯ ಬಗ್ಗೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಮಹಾನುಭಾವರು. ಪರಮ ಸತ್ಯದ ನೆಲೆಯನ್ನು ಅರಿಯುವುದೇ ಅವರ ಏಕೈಕ ಧ್ಯೇಯ. ಆ ಧ್ಯೇಯದಲ್ಲಿ ಬೆರೆತು ಅರಗುವುದು ಮತ್ತೆ ವೀರಶೈವನ ವಿಧಿಯಾದರೆ ವೀರಮಾಹೇಶ್ವರನು ಆ ಬೆರೆತು ಅರಗಿದ ಅನುಭವದ ಸಾರಕಥವನ್ನು ಜಗದ ವಿವಿಧ ಬಲೆಯಲ್ಲಿ ಬಿದ್ದು ಬಳಲುವ ಜೀವರ ವಿಮುಕ್ತಿಗಾಗಿ ವಿವರಿಸುವ ಒಲವು ಪಡೆದಿದ್ದಾನೆ. ಈ ಭೇದವನ್ನುಳಿದು ಇನ್ನಾವ ಭೇದವೂ ಅವರಲ್ಲಿಲ್ಲ. ಅವರಿಬ್ಬರೂ ಪರಶಿವನನ್ನು ಆಶ್ರಯಿಸಿದ ದಿವ್ಯ ಅನುಭಾವಿಗಳು, ಶಿವನ ಏಕತೆಯನ್ನು ಅನುಭವಿಸಿದ ಪರಮ ಸಿದ್ಧರು. ವೀರಶೈವ ಮಹಾನುಭಾವನು ಪ್ರಾಣಲಿಂಗಿ, ಶರಣ ಹಾಗೂ ಐಕ್ಯ ಸ್ಥಳಗಳನ್ನು ಅನುಸರಿಸಿ ಅಂತರಂಗದಲ್ಲಿರುವ ಚಿಲ್ಲಿಂಗವನ್ನು ಪೂಜಿಸಿ ಅದರಲ್ಲಿಯೇ ಬೆರೆಯುತ್ತಾನೆ. ಭಕ್ತ ಮಹೇಶ ಇದೇನದ ವೀರ ಮಹೇಶ್ವರ ಭಕ್ತ ಮಹೇಶ್ವರರ ಹಾಗೂ ಪ್ರಸಾದಿಗಳ ಸ್ಥಳಗಳನ್ನು ಬಿಡದೆ ಅನುಸರಿಸಿ ಜಗವನ್ನೊಂದು ಲಿಂಗವೆಂದು ಭಾವಿಸಿ ಇಷ್ಟಲಿಂಗ ರೂಪದಲ್ಲಿ ಅದನ್ನು ಅರ್ಚಿಸುತ್ತಾನೆ. ತನ್ನ ಆತ್ಮದಂತೆ ಜಗದ ಜೀವಿಗಳನ್ನೆಲ್ಲ ಪ್ರೀತಿಸುತ್ತಾನೆ. ಏನ್ ನೋಡ್ರಿ, ವೀರ ಮಹೇಶ್ವರ ವೀರಶೈವ ಮಾಡೋದು. ವೀರ ಮಹೇಶ್ವರ ಏನ್ ಮಾಡ್ತಾನ? ಭಕ್ತ ಮಹೇಶ ಪ್ರಸಾದಿ ಸ್ಥಳಗಳನ್ನ ಬಿಡದೆ ಅನುಸರಿಸ್ತಾನ. ಇವ ವೀರಶೈವ ಏನ್ ಮಾಡ್ತಾನ? ಪ್ರಾಣಲಿಂಗಿ, ಶರಣ, ಐಕ್ಯ ಸ್ಥಳಗಳನ್ನು ಅನುಸರಿಸ್ತಾನ. ಅದಕ್ಕೆಂದೇ ಅವನು ಸಂಪೂರ್ಣ ಜೀವನವು ಒಂದು ಮಹಾಪೂಜೆ. ಅವನ ಏಕೈಕ ಧ್ಯೇಯವೆಂದರೆ ಲೋಕ ಸಂಗ್ರಹ. ಯಾರದು? ವೀರ ಮಹೇಶ್ವರಂದು. ಸ್ವತಃ ಮಹಾ ಅನುಭಾವಿಯಾದರೂ ಕ್ರಿಯೆಗೆ ಬಹಳ ಮಹತ್ವವೀಯುತ್ತಾನೆ. ಈ ರೀತಿ ವೀರಶೈವನ ಜೀವನ ಜ್ಞಾನ ಪ್ರಧಾನವಾದರೆ ವೀರ ಮಹೇಶ್ವರನ ಜೀವನ ಕ್ರಿಯಾಪ್ರಧಾನ. ಇವ ವೀರ ಮಹೇಶ್ವರ ಇವನೇ ವೀರಶೈವ ಇಬ್ರು ಒಂದೇ ಇದ್ರು ಸಹಿತ ಇವಂದು ಕ್ರಿಯಾಪ್ರಧಾನ. ಯಾಕಂತಂದ್ರೆ ವೀರ ಮಹೇಶ್ವರ ಒಂದು ಇವನು ನೋಡಿ ಇನ್ನೊಬ್ರು ಕಲೀಲಿ ಅಂತೇಳಿ ಒಂದು ಕ್ರಿಯಾಪ್ರಧಾನ ಇರ್ತವ. ವೀರ ಶೈವಂದು ಏನಿರ್ತದ? ಜ್ಞಾನ ಪ್ರಧಾನ ಇರ್ತದ. ಜ್ಞಾನ ಪ್ರಧಾನಂ ನ ತು ಕರ್ಮಹೀನಂ
ಕರ್ಮ ಪ್ರಧಾನಂ ನ ತು ಚಿದ್ವಿಹೀನಂ ತಸ್ಮಾದ್ವಯೋರೇವ ಭವೇತ್ ಪ್ರಸಿದ್ಧರ್ನ ಹೇಕ ಪಕ್ಷೋ ವಿಹಗಃ ಪ್ರಯಾತಿ ನ ಕ್ರಿಯಾರಹಿತಂ ಜ್ಞಾನಂ ನ ಜ್ಞಾನರಹಿತ ಕ್ರಿಯಾ ಅಪಶ್ಯನ್ ಅಂಧಕೋ ದಗ್ಧ ಪಶ್ಯನ್ ಪಂಗುಶ್ಚ ದಯ್ಯತೆ. ಏನ್ ಹಿಂಗಂದ್ರ ಕರ್ಮಹೀನವಾದ ಜ್ಞಾನ ಹಾಗೂ ಜ್ಞಾನಹೀನವಾದ ಕರ್ಮ. ಎಷ್ಟೋ ಮಂದಿ ಪೂಜಾ ಪಾಠ ಎಲ್ಲ ಮಾಡ್ತಾರ, ಜ್ಞಾನ ಇಲ್ಲ. ಎಷ್ಟೋ ಮಂದಿ ಜ್ಞಾನ ತಿಳಿದವರದಾರ, ಕರ್ಮ ಇಲ್ಲ. ಕರ್ಮಹೀನದ ಜ್ಞಾನ, ಜ್ಞಾನಹೀನದ ಕರ್ಮ ಎರಡು ನಿಷ್ಫಲ. ಆದುದರಿಂದ ಸಿದ್ಧಿಗೆ ಅವೆರಡು ಅವಶ್ಯಕತೆ. ಕರ್ಮನೂ ಬೇಕು, ಜ್ಞಾನನೂ ಬೇಕು. ಇದೇ ನಾನು ಹೇಳ್ತೀನಿ. ಇದು ಹೇಳಿದ ಕೂಡ್ಲೇನೆ ಸಿಟ್ಟಿಗೆ ಬಂದ್ಬಿಡ್ತಾರೆ ವೇದಾಂತಿಗಳು. ಕರ್ಮಹೀನವಾದ ಜ್ಞಾನ, ಜ್ಞಾನಹೀನವಾದ ಕರ್ಮ ಎರಡು ನಿಷ್ಫಲ. ಇವರು ವೇದಾಂತ ಸಿದ್ಧಾಂತಿಗಳೇನ್ ಮಾಡ್ತಾರ, ಕರ್ಮಹೀನವಾದ ಜ್ಞಾನ ಹೇಳ್ಕೊತ ಹೋಗ್ಬಿಡ್ತಾರೆ. ಏನು ಕರ್ಮದ ವಿಚಾರನೇ ಮಾಡಂಗಿಲ್ಲ. ಕರ್ಮ ಬೇಕಿಲ್ಲ ಅಂತ ಹೇಳ್ತಾರ ಅವರು. ಅದಕ್ಕೆ ಒಂದೇ ಪಕ್ಕದ ಪಕ್ಷಿ ಹಾರದು. ಕ್ರಿಯೆ ಇಲ್ಲದೆ ಜ್ಞಾನವಾಗಲಿ, ಜ್ಞಾನವಿಲ್ಲದ ಕ್ರಿಯೆ ಆಗಲಿ ನಮ್ಮನ್ನು ಭವಬಂಧನದಿಂದ ಮುಕ್ತಗೊಳಿಸುವುದು. ಅಗ್ನಿಯನ್ನು ಕಾಣದೆ ಅಂದ ಸುಟ್ಟುಕೊಂಡ, ಕಂಡರೂ ನಡೆಯಲಾರದ ಪಂಗು ಅಗ್ನಿಗೆ ಆಹುತಿಯಾದ. ಬೆಂಕಿಯಾಗಿ ಬಿದ್ದಂಗಿದು. ಏನಾಯ್ತು, ಅಗ್ನಿಯನ್ನ ಕಾಣದೆ ಅಂದ ಸುಟ್ಟುಕೊಂಡ. ಕುರುಡ ಏನೋ ಮುಟ್ಲಕ್ ಹೋಗಿ ಬೆಂಕಿನೂ ಮುಟ್ಟಿಬಿಟ್ಟ. ಅದಕ್ಕೇನಾಗ್ಬಿಡ್ತು, ಅವನು ಸುಟ್ಟುಕೊಂಡ. ಮತ್ತ ಬೆಂಕಿ ಕಾಣ್ಲಿಕ್ಕತ್ತದ, ಕಂಡರೂ ಕೂಡ ನಡೆಯಲಾರದ ಪಂಗು ಅಗ್ನಿಗೆ ಆಹುತಿಯಾದ. ಹೆಂಗೈತಿ ಇದು ಗೊತ್ತಾಯ್ತ್ರ? ಪಂಗ್ ಅಂದ್ರೆ ಕುಂಟ. ಕುಂಟಗ ಕಣ್ಣದವ. ಕುಂಟಗ ಕಣ್ಣದವ, ಕಾಲಿಲ್ಲ. ಕುರುಡಗ ಕಣ್ಣಿಲ್ಲ, ಕಾಲದವ. ಅವ ಏನ್ ಮಾಡ್ಯಾನ, ಕುಂಟಗ ಹೆಗಲ್ ಮೇಲೆ ಕುಂದಿರ್ಸೋಣ. ಕುರುಡ ಕುಂದಿರ್ಸ್ಕೊಂಡು ಹೋಗ್ಲಕತ್ತಾನ, ನಡಿಲಕತ್ತಾನ. ನಡೆಯುವ ಸಮಯದಲ್ಲಿ ಏನಾಗ್ಬಿಡ್ತು, ಇಬ್ರು ಅಲ್ಲಿ ಒಂದು ಬೆಂಕಿಯಾಗಿ ಸಿಕ್ಕೊಂಡ್ಬಿಡ್ತಾರ. ಬೆಂಕಿಯಾಗಿ ಸಿಕ್ಕೊಂಡ್ಬಿದ್ದಾಗ ಗೊತ್ತಿಲ್ಲದೆ ತುಳಿದು ಬೆಂಕಿ ಒಳಗ ಕಾಣ್ಲಾರ್ದೆ ಬೆಂಕಿ ಒಳಗೆ ಸಿಕ್ಕೊಂಡ್ಬಿದ್ದ ಕುರುಡ ಸತ್ತ. ಇವನು ಆ ಕುರುಡನ್ನ ನಂಬಿದ್ದಕ್ಕ, ಅವನ ಹೆಗಲ್ ಮೇಲೆ ಕೂತದ್ದಕ್ಕ ಇವ ಏನಾದ, ಆ ಬೆಂಕಿ ಒಳಗೆ ಬಿದ್ದು ಮುಂದಕ್ಕೆ ಹೋಲಕ್ ಬರ್ಲಾರ ಇವನು ಬಿದ್ದು ಸತ್ತ. ಅದಕ್ಕ ಇಲ್ಲಿ ಕಣ್ಣನೂ ಬೇಕು, ಕಾಲನೂ ಬೇಕು ಇದ್ರಾಗ ತಪ್ಪಿಸ್ಕೋಬೇಕಾದ್ರ. ಅದಕ್ಕೆ ಇವ್ರು ಏನ್ ಹೇಳ್ತಾರ, ಜ್ಞಾನನೂ ಬೇಕು, ಕರ್ಮನೂ ಬೇಕು. ಕರ್ಮ ಇಲ್ಲ ಅಂದ್ರೂ ಸುಟ್ಕೊಂಡು ಹೋಗ್ತಾರ, ಜ್ಞಾನ ಇಲ್ಲ ಅಂದ್ರೂ ಸುಟ್ಕೊಂಡು ಹೋಗ್ತಾರ. ಬರೇ ಕರ್ಮ ಇದ್ರೂ ವ್ಯರ್ಥ, ಬರೇ ಜ್ಞಾನ ಇದ್ರೂ ವ್ಯರ್ಥ. ಜ್ಞಾನ ಮತ್ತು ಕರ್ಮಗಳನ್ನು ಅನುಭವಿಯು ಬೇರ್ಪಡಿಸುವುದಿಲ್ಲ. ಇದೆ ನೋಡಿ ವೀರಶೈವ ಸಿದ್ಧಾಂತದ ಸ್ಟ್ರೆಂತ್. ವೇದಾಂತ ಸಿದ್ಧಾಂತದಾಗ ಎಲ್ಲದರಿ ಬರೇ ಜ್ಞಾನ ಹೇಳ್ತಾರ. ಕರ್ಮ ಹೇಳಿದ್ರೆ ಸಿಟ್ಟು ಬರ್ತದವ್ರಿಗೆ. ಮತ್ತೆ ಜ್ಞಾನ ಮತ್ತು ಕರ್ಮಗಳನ್ನು ಅನುಭವಿಯು ಬೇರ್ಪಡಿಸುವುದಿಲ್ಲ. ಅವೆರಡು ಅವನ ದೃಷ್ಟಿಯಲ್ಲಿ ಒಂದೇ ಪಕ್ಷಿಯ ಎರಡು ಪಕ್ಕಗಳು ಅಂದ್ರೆ ರೆಕ್ಕೆಗಳು. ಮೋಕ್ಷ ಉಡ್ಡಾಣಕ್ಕೆ ಅವೆರಡು ಪಕ್ಕಗಳು ಅತಿ ಅವಶ್ಯಕತ. ಅವುಗಳಲ್ಲಿ ಒಂದಿರದಿದ್ದರೂ ಮೋಕ್ಷ ದೊರೆಯದು. ಮನೆಗೆ ಬೆಂಕಿ ಹಚ್ಚಿದಾಗ ಕುರುಡನಾಗಲಿ ಕುಂಟನಾಗಲಿ ಆ ಮನೆಯಿಂದ ಪಾರಾಗಲಾರರು. ಏಕೆಂದರೆ ಒಬ್ಬನಿಗೆ ಅಗ್ನಿ ಕಂಡರೂ ಓಡಿ ಹೋಗಲು ಕಾಲಿಲ್ಲ, ಸುಟ್ಟುಕೊಂಡು ಹೋಗ್ತಾನ. ಒಬ್ಬನಿಗೆ ಓಡಿ ಹೋಗಲು ಕಾಲಿದ್ದರೂ ನೋಡಲು ಕಣ್ಣಿಲ್ಲ, ಯಾಕಡೆ ಆದ್ರೆ ಬದುಕ್ತೀನಿ ಅಂತ ಗೊತ್ತಿಲ್ಲ. ಹಿಂಗಾಗಿ ಇಬ್ರು ಬೆಂಕಿಯಾಗಿ ಬಿದ್ದು ಸುಟ್ಕೊಂಡು ಹೋಗ್ತಾರ. ಹಂಗ ಕಣ್ಣಿಲ್ದವನು ಕಾಲಿಲ್ದವನು ಇಬ್ರು ಹೆಂಗ ಸುಟ್ಕೊಂಡು ಹೋಗ್ತಾರ.
ಹಂಗ ಜ್ಞಾನ ಇಲ್ಲ ಕ್ರಿಯಾ ಇಲ್ಲ ಅಂತಂದ್ರೆ ಇಬ್ರು ನಾಶ ಆಗಿ ಹೋಗ್ತಾರ. ಪ್ರಪಂಚಾಗ್ನಿ ವಿಶ್ವ ಗ್ರಹಕ್ಕೆ ಹತ್ತಿಕೊಂಡಿದೆ. ಪ್ರಪಂಚದ ಅಗ್ನಿ ಇಡೀ ವಿಶ್ವದ ಗ್ರಹಕ್ಕೆ ಹತ್ತಿಕೊಂಡಿದೆ. ಒಳಗಿರುವ ಕರ್ಮವಿಲ್ಲದ ಶಬ್ದ ಪಂಡಿತನಾಗಲಿ ಜ್ಞಾನವಿಲ್ಲದ ಕರ್ಮಠನಾಗಲಿ ಅದರಿಂದ ಪಾರಾಗುವುದಿಲ್ಲ. ನೋಡ್ರಿ, ಕರ್ಮ ಬೇಕು ಜ್ಞಾನ ಬೇಕು, ಎರಡು ಬೇಕು. ಕರ್ಮ ಜ್ಞಾನ ಎರಡು ಇದ್ದರೆಯೇ ಆ ಜೀವನ ಪೂರ್ಣ. ವೀರಶೈವ ವೀರ ಮಹೇಶ್ವರರು ಕರ್ಮ ಜ್ಞಾನ ಎರಡನ್ನೂ ಸಾಧಿಸಿದ್ದಾರೆ. ಆದ್ದರಿಂದ ಅವರು ಪೂರ್ಣ ಜೀವಿಗಳು. ಹೊರಗೆ ಒಳಗೆಲ್ಲ ಲಿಂಗವನ್ನೇ ಅರ್ಪಿಸುವ ಮಹಾನುಭಾವರು. ಇಷ್ಟದ ನೋಡ್ರಿ. ಇದ್ರ ಮುಂದಿನ ಭಾಗ ಮತ್ತೆ ನಾಳೆ ನೋಡೋಣ. ವೀರಶೈವ ಮತ್ತು ವೀರ ಮಹೇಶ್ವರ ಇಬ್ರು ಏನದರ ಕರ್ಮ ಮತ್ತು ಜ್ಞಾನ ಎರಡನ್ನ ನಡೆಸ್ಕೊಂಡು ಹೋಗೋರು. ವೀರಶೈವನಿಗೆ ವೀರ ಮಹೇಶ್ವರನಿಗೆ ಇರೋ ವ್ಯತ್ಯಾಸ ಏನು? ವೀರಶೈವ ತಾನೇ ತನ್ನೊಳಗೆ ತಾನೇ ಸಾಧನೆ ಮಾಡಿ ಏನ್ ಮಾಡ್ತಾನ? ತನ್ನ ವೈಯಕ್ತಿಕ ಮೋಕ್ಷದ ಕಡೆ ಲಕ್ಷ್ಯ ಕೊಡ್ತಾನ. ವೀರ ಮಹೇಶ್ವರ ಆದವನು ಏನ್ ಮಾಡ್ತಾನ? ತನಗಾದ ಈ ಒಂದು ಆನಂದ ತನ್ನನ್ನು ನಂಬಿದ ಜೀವಿಗಳಿಗೂ ಹಂಚ್ತಾನ, ಕಾಳಜಿ ಮಾಡ್ತಾನ ಅಂತ ಹೇಳಿದ್ರು. ಅಲ್ಲಿ ಮುಂದೆ ದೀಕ್ಷೆ ಕೊಡೋದ ಅಧಿಕಾರ ಯಾರಿಗದ, ಅದು ಏನೇನದ ಏನು ಅದ್ರ ಬಗ್ಗೆ ಇದ್ರಾಗ ಏನ್ ಡೀಟೇಲ್ಸ್ ಬರ್ತದೋ ಬರಲ್ಲೋ ಗೊತ್ತಿಲ್ಲ. ಸುಮ್ ನೋಡ್ಕೋ ಹೋಗ. ವೀರಶೈವ ಮತ್ತು ವೀರ ಮಹೇಶ್ವರ ಇಲ್ಲ, ಇವರು ಜ್ಞಾನ ಪ್ರಧಾನ ವೀರಶೈವ್ರಿ, ಕ್ರಿಯಾ ಪ್ರಧಾನ ವೀರ ಮಹೇಶ್ವರ. ಕ್ರಿಯಾ ಪ್ರಧಾನ ಇದ್ರೂ ಜ್ಞಾನ ಇಲ್ಲದವ್ರಿಲ್ಲ, ಜ್ಞಾನ ಪ್ರಧಾನ ಇದ್ರೂ ಕ್ರಿಯಾ ಇಲ್ಲದವ್ರಿಲ್ಲ. ಇಬ್ರು ಕ್ರಿಯಾನೇ ಅದರ, ಇಲ್ಲೂ ಇಬ್ರು ಜ್ಞಾನನೇ ಅದರ. ಇಬ್ಬರು ಬಲ್ಲಿ ಜ್ಞಾನ ಅದ, ಇಬ್ಬರು ಬಲ್ಲಿ ಕ್ರಿಯಾ ಅದ. ಆದ್ರೆ ವೀರ ಮಹೇಶ್ವರ ಕ್ರಿಯಾ ಪ್ರಧಾನ ಅಂದ್ರೆ ಅವನ ಬಳಿ ಜ್ಞಾನ ಇಲ್ಲ ಅಂತಿಲ್ಲ. ಇವನ ಬಳಿ ಕ್ರಿಯಾ ಇಲ್ಲ ಅಂತಿಲ್ಲ, ಕ್ರಿಯಾನೂ ಅದ ಜ್ಞಾನ ಇಬ್ಬರು ಬಲ್ಲಿ ಅದ. ಒಬ್ಬವ ಕ್ರಿಯಾ ಪ್ರಧಾನ ಅವನು, ಒಬ್ಬವ ಜ್ಞಾನ ಪ್ರಧಾನ ಅವನು. ಕ್ರಿಯಾ ಪ್ರಧಾನ ಅಂತಂದ್ರೇನು? ಓಡಾಡಿ ಜನರಿಗೆ ತತ್ವ ಪ್ರಚಾರ ಮಾಡೋದೇ ಕ್ರಿಯಾ ಪ್ರಧಾನ. ಒಬ್ಬ ಕುಂತಲ್ಲೇ ಕುಂತು ವಿಚಾರ ಮಾಡಿ ಶಿವಯೋಗ ಸಾಧನೆ ಮಾಡೋದು ಅದು ಜ್ಞಾನ ಪ್ರಧಾನ. ಇಷ್ಟೇ. ತಾನು ವೈಯಕ್ತಿಕ ಪರ್ಸನಲ್ ಸಾಧನೆ ಮಾಡ್ಕೋತಾನವ. ವೀರ ಮಹೇಶ್ವರ ಅಂತಂದ್ರೆ ತನಗಾದ ಸುಖ ಇನ್ನೊಬ್ಬರಿಗೆ ಹೇಳ್ತಾನ, ಇನ್ನೊಬ್ಬರಿಗೆ ಕಾಳಜಿ ವಹಿಸ್ತಾನ. ಈಗ ನನ್ನ ಪುಸ್ತಕ ನಾನೇ ವಿಚಾರ ಸಾಗರ ವಿಚಾರ ಚಂದ್ರೋದಯ ಓದಿದ್ನಿ ಅಂದ್ರೆ ವೀರಶೈವ. ಮತ್ತ ನನಗೇನು ಆಗ್ಯದ ಅರ್ಥ, ನನಗೇನು ಆನಂದ ಆಗ್ಯದ ನಿಮ್ಗೆಲ್ಲರಿಗೆ ಆಲಿ ಅಂತ ಹೇಳಕ್ಕೆ ನಾನೇನು ವಿಚಾರ ಮಾಡಿ ಮಾಡಿ ಹೇಳ್ತೀನಲ್ಲ, ಅದು ವೀರ ಮಹೇಶ್ವರ. ಇಷ್ಟೇ ಇರೋದು. ವೀರ ಮಹೇಶ್ವರ ಅಂದ್ರೆ ಒಂದು ಗುರುಪೀಠಕ್ಕೆ ಬಂದವನಿಗೆ ವೀರ ಮಹೇಶ್ವರ ಅಂತಾರೆ. ಮತ್ತ ಅವನ ತ್ಯಾಗ, ಅವನ ಗುಣ ಇರ್ತದೆ. ತ್ಯಾಗ ಗುಣ ಅಂದ್ರೆ ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ ಅಂತಂದ್ರೇನು? ಅವನು ಏನನ್ನು ಅಪೇಕ್ಷಿಸದೆ ಹಂಗೆ ಸೇವೆ ಮಾಡ್ತಿರ್ತಾನೆ, ತ್ಯಾಗ ಜೀವಿ ಇರ್ತಾನೆ. ಈ ಬೇರೆ ಸತ್ಸಂಗದಾಗೆಲ್ಲ ಎಂಟ್ರಿ ಫೀಸ್ ಇರ್ತದೆ, ತಿಂಗಳ ಇಟ್ಕೊಡ್ಬೇಕು, ವರ್ಷ ಇಟ್ಕೊಡ್ಬೇಕಂತೇಳಿ. ಇದ್ರ ಮುಂದಿನ ಮತ್ತೆ ಏನದ ನಾಳೆ ನೋಡೋಣ. ಹೊರ ಒಳಗೆಲ್ಲ ಲಿಂಗವನ್ನೇ ಅರ್ಪಿಸುವ ಮಹಾನುಭಾವರು. ಇಬ್ರು ಹೊರಗನೂ ಪರಮಾತ್ಮನನ್ನೇ ನೋಡ್ತಾರೆ, ಒಳಗನೂ ಪರಮಾತ್ಮನನ್ನೇ ಕಾಣುವಂತ ಮಹಾನುಭಾವರು ವೀರಶೈವರು ಮತ್ತು ವೀರ ಮಹೇಶ್ವರರು. ತಮಗಾದ ಆನಂದ ಇನ್ನೊಬ್ಬರಿಗೆ ಹಂಚಿಕೊಂಡ್ರು ಅಂದ್ರೆ ವೀರ ಮಹೇಶ್ವರರಾಗ್ತಾರೆ. ತಾವು ಅಷ್ಟೇ ಅದನ್ನು ಅನುಭವಿಸಿದ್ರು ಅಂತಂದ್ರೆ ವೀರಶೈವರು ಆಗ್ತಾರೆ. ಇಷ್ಟೇ ಇರೋದು. ಓಕೆ, ಮತ್ತೇನ್ ಡೌಟ್ ಅದೇನ್ರಿ? ಏನಾರ
ಈ ಚಂದ್ರಕಾಂತ್ ಬಾಪ್ರೆ ಅವರು ಏನ್ ಮಾಡ್ಲಕತ್ತಾರ, ಅದು ಭಾಗವತ ಪ್ರವಚನ, ಭಾಗವತ ತಾವು ಅಷ್ಟೇ ಓದ್ಕೊಂಡಿದ್ರು ಅಂತಂದ್ರೆ ವೀರಶೈವರು. ತಾವು ಓದ್ಕೊಂಡೀಗ ನಮ್ಮಂತವ್ರಿಗೆಲ್ಲ ದಡ್ರಿಗೆ ಹೇಳಕತ್ತಾರಲ್ಲ, ಇದು ಏನಪ್ಪ ಅಂದ್ರೆ ವೀರ ಮಹೇಶ್ವರರಾಗ್ಯಾರ, ನಾವು ಅವ್ರ ಮುಂದೆ ಕೂತು ಕೇಳಕತ್ತೀವಿ. ಗನ್ಬೇಡ್ರಿ, ಮತ್ತೆ ಹೆಂಗನ್ಬೇಕು. ಭಾಗವತ ಚಿತ್ತಾಕಾಶ ಚಿದಾಕಾಶ ಅಂತ ವಿಜಯ ಕರ್ನಾಟಕ ನಿನ್ನೆ ಪೇಪರ್ನಾಗ ಒಂದು ಲೇಖನ ಬಂದು ಅದನ್ನ ಹಿಡ್ಕೊಂಡು ಕೂತಾರ. ಚಿತ್ತಾಕಾಶ ಚಿದಾಕಾಶ ಅಂದ್ರೆ ಏನಂತ ನೀ ಇವತ್ತು ಮಧ್ಯಾಹ್ನ ಕರೆದ್ರಲ್ಲ ಅಲ್ಲಿ ಅಂಗಡ್ಯಾಗ, ಅದು ಹೇಳಕ್ ಕರೆದಿದ್ರು. ಚಿದಾಕಾಶ ಚಿತ್ತಾಕಾಶ ಅಂತಂದ್ರ ಚಿತ್ತಾಕಾಶಕ್ಕ ಚಿದಾಕಾಶಕ್ಕೆ ಏನ್ ವ್ಯತ್ಯಾಸ ಅದರಿ? ಅಂತಃಕರಣಕ್ಕೆ ಸಂಬಂಧಪಟ್ಟದ್ದು ಅದು ಚಿತ್ತಾಕಾಶ. ಚಿತ್ತಾಕಾಶ. ಚಿದಾಕಾಶ ಅಂದ್ರೆ ಅಖಂಡ ಬ್ರಹ್ಮಾಂಡದ ಶಕ್ತಿ, ಬ್ರಹ್ಮಾಂಡದ ಚಿದ್ರೂಪ ಬ್ರಹ್ಮನ ಒಂದು ಸ್ವರೂಪ. ಚಿತ್ತಾಕಾಶ ಅಜ್ಞಾನ, ಅದು ಮಾಯೆ. ಚಿದಾಕಾಶ ಅಂತಂದ್ರದು ಜ್ಞಾನ, ಬ್ರಹ್ಮ. ಆ ಬ್ರಹ್ಮನಲ್ಲಿ ಈ ಮಾಯೆ ಆಶ್ರಯ ತಗೊಂಡದ ಅಂತ ಹಿಂಗೆ ಹೇಳ್ಬಿಟ್ಟೆ. ಏನು ಮಾರಾಯ ಚಿತ್ತ ಚಿದ ಅಂತ ಹೇಳಕ್ಕೆ ನಮಗೆ ತಲೆ ಕೆಟ್ಟು ಬಿಟ್ಟಿತ್ತು. ಆದ್ರೆ ಎಷ್ಟು ಓದಿದ್ರು ತಿಳಿಯಲಾಗಿತ್ತು, ಒಂದು ನಿಮಿಷನಾಗ ಹೇಳ್ಬಿಟ್ಟಲ್ಲ ಅಂತೇಳಿ ಸಂತೋಷ ಪಟ್ರು. ಓಕೆ, ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ ರೀ, ಮತ್ತೆ ಬೆಳಗ್ಗೆ ಸೇರೋಣ. ನಮಸ್ಕಾರ.